ಈ ಫೋಟೋದಲ್ಲಿರೋರು ಯಾರು ಅಂತ ಗೊತ್ತಾ? ಕೆಲವರಿಗೆ ಗೊತ್ತಿರುತ್ತೆ, ಆದರೆ ಇನ್ನೂ ಕೆಲವರು ನಮಗೆ ಯಾಕೆ ಮಾರಾಯ ಅಂತ ಸುಮ್ಮನಿರ್ತಾರೆ. ಓಕೆ, ಇವರ ಹೆಸರು ಸರಳಾ ಭಟ್ ಅಂತ. ಇವರು ಶೇರ್-ಇ-ಕಾಶ್ಮೀರ್ ಇನ್ಸ್ಟಿಟ್ಯೂಟ್ನಲ್ಲಿ ನರ್ಸಿಂಗ್ ಆಗಿ ಕೆಲಸ ಮಾಡ್ತಿರ್ತಾರೆ. ಕೆಲಸ ಮುಗಿಸಿ ಅಬ್ಬಾ ಕಾರ್ಟೂನ್ ಅನ್ನೋ ಹಾಸ್ಟೆಲಲ್ಲಿ ವಾಸ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಒಂದು ದಿನ ಕಿಡ್ನಾಪ್ ಆಗ್ತಾರೆ. ಕಿಡ್ನಾಪ್ ಆಗಿ 5 ದಿನಗಳ ನಂತರ ಶ್ರೀನಗರದ ಒಂದು ಬೀದಿಯಲ್ಲಿ ಶವವಾಗಿ ಬಿದ್ದಿರ್ತಾರೆ. ಆಕೆಯನ್ನ 5 ದಿನಗಳ ಕಾಲ ಮನಸ್ಸಿಗೆ ಬಂದಂತೆ ಚಿತ್ರಹಿಂಸೆ ಕೊಟ್ಟು ಗುಂಪು ಗುಂಪಾಗಿ ಅತ್ಯಾಚಾರ ಮಾಡಿರ್ತಾರೆ. ಮತ್ತೆ ಗನ್ನಿಂದ ಶೂಟ್ ಮಾಡಿ ಬಿಸಾಕಿ ಹೋಗಿರ್ತಾರೆ. ಸರಳಾ ಭಟ್ ಅವರು ಯಾವ ರಾಜಕೀಯ ಪಕ್ಷದಲ್ಲೂ ಇಲ್ಲ, ಯಾವ ಸಂಘ ಸಂಘಟನೆಗಳ ಗೊಡವೆಗೂ ಹೋದವರಲ್ಲ. ಆದರೂ ಯಾಕೆ ಹೀಗೆ ಭೀಕರವಾಗಿ ಕೊಂದರು? ಇವರು ಕಾಶ್ಮೀರಿ ಪಂಡಿತರು ಅಂತ. ಹಿಂದೂಗಳು ಕಾಶ್ಮೀರದಲ್ಲಿ ಇರಬಾರದು ಎನ್ನೋ ಆಂದೋಲನ ಶುರುವಾದಾಗ ಈ ಸರಳಾ ಭಟ್ ಅವರು, ನಾವ್ಯಾಕೆ ಇಲ್ಲಿ ಇರಬಾರದು, ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ, ಈಗ ನನಗೆ ಒಂದು ಒಳ್ಳೆ ಕೆಲಸ ಕೂಡ ಇದೆ, ನಾನ್ಯಾಕೆ ಕಾಶ್ಮೀರವನ್ನು ಬಿಡಬೇಕು ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಶವವಾದರು. ನಿನ್ನೆ ಈ ಕೇಸ್ಗೆ ಸಂಬಂಧಿಸಿದಂತೆ 737 ಪುಟಗಳ ಚಾರ್ಜ್ ಶೀಟ್ ಹಾಕಲಾಯಿತು. ಅದರಲ್ಲಿ ಯಾಸಿನ್ ಮಲ್ಲಿಕ್ ಮತ್ತು 5 ಜನಗಳ ಮೇಲೆ ಕೇಸ್ ಆಗಿದೆ. ಯಾರು ಈ ಯಾಸಿನ್ ಮಲ್ಲಿಕ್ ಅಂತೀರಾ? ಇವನು JKLFನ ಮುಖಂಡ. ಈತನನ್ನು ಉಗ್ರರಿಗೆ ಸಹಾಯ ಮಾಡಿದ ಕಾರಣ ಬಂಧಿಸಲಾಗಿದೆ. ಅದಕ್ಕೂ ಕೆಲವು ವರ್ಷಗಳ ನಂತರ ಈತ ನಮ್ಮ ದೇಶದ ಮುಖ್ಯ ವ್ಯಕ್ತಿಗಳ ಜೊತೆಗೆ ಮೀಟಿಂಗ್ ಮಾಡಿದ್ರು, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಇಂಥ ಉಗ್ರರ ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡೋ, ಮೀಟಿಂಗ್ ಮಾಡೋ ದರಿದ್ರ ಏನಿತ್ತೋ ನಾ ಕಾಣೆ ಸ್ನೇಹಿತರೆ. ಧನ್ಯವಾದಗಳು.